ನನ್ನ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ತಮಿಳುನಾಡಿಗೆ ಉಸ್ತುವಾರಿಯಾಗಿ ನೇಮಕ ಮಾಡಿದರು. ಆ ವಿಚಾರವಾಗಿ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಲಿಕ್ಕೆ ಡೆಲ್ಲಿಗೆ ಬಂದಿದೆ. ಅದ್ರ ಮೂಲಕ ನಮ್ಮ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ಕೊಡುವಂಥ ಕೆಲಸ. ಎರಡನೇದಾಗಿ ಏನು BJPಯವರು ಹೇಳಿಕೆ ಕೊಡ್ತಾಯಿದ್ರು, ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಸರ್ಕಾರ ಬಿದ್ದೋಗ್ಬಿಡುತ್ತೆ ಅಂತ, ಇವತ್ತು ಇನ್ನು ಬೆಳಗಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಏನು ಬ್ರೇಕ್ಫಾಸ್ಟ್ ಸಭೆ ಇದೆಲ್ಲ BJP JDSಗೆ ಒಂದು ಕಪಾಳ ಮೋಕ್ಷ ಅಂತ ಹೇಳಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ವಿಚಾರಗಳ ಬೇರೆ ಬೇರೆ ಇರ್ಬೋದು, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರ್ಬೋದು, ಆದರೆ ಒಟ್ಟಾಗಿ ಬಂದು ಇವತ್ತು ಮುಖ್ಯಮಂತ್ರಿಗಳು ಮತ್ತು ಡೆಪ್ಟಿ CM PCC ಅಧ್ಯಕ್ಷ ಶಿವಕುಮಾರ್ ಅವರು ಇವತ್ತು ಪತ್ರಿಕಾ ಹೇಳಿಕೆ ಮೂಲಕ ಒಂದು ಸಂದೇಶ ಕೊಟ್ಟಿದ್ದಾರೆ. ಯಾವ ಪತ್ರಿಕೆ ನೋಡಿದ್ರೆ, ಯಾವ TV ಚಾನಲ್ ನೋಡಿದ್ರೆ ಅದಾಗ್ಬಿಡುತ್ತೆ, ಸರ್ಕಾರ ಬಿದ್ದೋಗ್ಬಿಡುತ್ತೆ, ಪಾರ್ಟಿ ಬಿಡೋಕ್ಕಾಗತ್ತೆ ಅಂತ ಅದಕ್ಕೆಲ್ಲ ತಕ್ಕ ಉತ್ತರ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅದಂತರ ಪತ್ರಿಕಾಗೋಷ್ಠಿಯಲ್ಲಿ ಈಗಾಗಲೇ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬೇರೆ ಆಗೋ ಸಾಧ್ಯನೇ ಇಲ್ಲ. ಒಂದಾಗಿ ನಾವು ಚುನಾವಣೆ 2028ರಲ್ಲಿ ನಾವು ಗೆಲ್ತೀವಿ. ನಾವು ಏನು ಭಾರತೀಯ ಜನತಾ ಪಾರ್ಟಿಯವರು ನಮ್ಮ ಮೇಲೆ ಮಾಡೋಲ್ಲ ಟೀಕೆ ಮಾಡಿದ್ರು. ಯಾವ ರೀತಿ ಅಂತ ಹೇಳಿದ್ರೆ ಪ್ರತಿಯೊಂದು ಹಂತದಲ್ಲಿ ಕಳೆದ 3 ದಿನಗಳಲ್ಲಿ ಟೀಕೆಗಳ ಸುರಿಮಾಳೆ, ಆದರೆ ಅದಕ್ಕೆ ತಕ್ಕ ಉತ್ತರ ಇವತ್ತು ಸಿಕ್ಕಿದೆ. ಇನ್ನೇನಾದರೂ ಬೇಕಾದರೆ ಅವರು 8ನೇ ತಾರೀಕು ವಿಧಾನಮಂಡಲ ಬೆಳಗಾಮಲ್ಲಿ ಇರುತ್ತೆ, ವಿಧಾನ ಪರಿಷತ್ತು. ಅವರ ಎಲ್ಲ ಪ್ರಶ್ನೆಗಳಿಗೆ ನಮ್ಮ ಹತ್ರ ಉತ್ತರ ಇದೆ. ಅವ್ರಿಗೆ ಅವರ ಅಭಿವೃದ್ಧಿ ಏನೆಲ್ಲ ನಾವು ಮಾಡಿದ್ದೀವಿ, ಗ್ಯಾರಂಟಿಗಳ ಹೇರಿಕೆಯಲ್ಲಿ ಅನುಷ್ಠಾನ ತಂದಿದ್ದೀವಿ, ಎಲ್ಲ ನಾವು ದಾಖಲೆಗಳ ಮೂಲಕ ಕೊಡ್ತೀವಿ. ಅದೇ ರೀತಿ ಅಲ್ಲೂ ಕೂಡ ಹೇಳ್ತೀವಿ, ಕೇಂದ್ರ BJP ಸರ್ಕಾರದ ವೈಫಲ್ಯಗಳು. ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿದ್ರು ಕೂಡ ಚೀಫ್ ಮಿನಿಸ್ಟರ್ ಇಲ್ಲಿವರೆಗೂ ಯಾವುದೇ ಒಂದು ಸಹಾಯ ನಮ್ಮ ರಾಜ್ಯ ಸರ್ಕಾರಕ್ಕೆ ಮಾಡ್ತಾ ಇಲ್ಲ. ಅವ್ರನ್ನ ಮುಂದಿನ ಬೆಳಗಾಂ ಅಧಿವೇಶನದಲ್ಲಿ BJPಯವ್ರನ್ನ ಬೆತ್ತಲ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಇವು ತಿಳ್ಕೊಬಾರ್ದು ನಾವು ಸುಮ್ಮನೆ ಇರ್ತೀವಿ ಅಂತ. ಇವರ BJPಯವರು ಕಳೆದ 11 ವರ್ಷ ಏನು ಮಾಡಿದ್ರು, ಮಾದಾಯಿ ಮೇಕೆದಾಟು ವಿಚಾರವಾಗಿ, ಅದೇ ರೀತಿ ನಮ್ಮ ಹಣ ಬರಬೇಕಾಯಿತು, GST ಹಣ, ಇದೆಲ್ಲ ಥರದಲ್ಲಿ ಸಂಪೂರ್ಣವಾಗಿ ನಮ್ಮ BJP ಸರ್ಕಾರ ವಿಫಲವಾಗಿದೆ. 5 ಕೇಂದ್ರ ಮಂತ್ರಿಗಳಿದ್ದಾರೆ, ಪವರ್ಫುಲ್ ಮಿನಿಸ್ಟರ್ಸು. ನಿರ್ಮಲಾ ಸೀತಾರಾಮನ್ ಇದ್ದಾರೆ, ಪ್ರಹ್ಲಾದ್ ಜೋಶಿ ಇದ್ದಾರೆ. ಇವರಲ್ಲಿ ಏನು ಮಾಡ್ತಾ ಇದ್ದಾರೆ? 19 ಜನ MP ಗಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇದನ್ನು ಯಾವ ರೀತಿಯಲ್ಲಿ ಅವರು ರಾಜ್ಯಕ್ಕೆ ಸಹಕಾರ ಮಾಡ್ತಾರೆ, ಇಲ್ಲ ಸಂಪೂರ್ಣ ವಿಫಲವಾಗಿದ್ದಾರೆ. ಎಲ್ಲ ವಿಚಾರಗಳನ್ನು ನಾವು